ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಏನು ಅಂದರೆ, ಇವತ್ತು ನಿಮ್ಮದು ಕ್ರೆಡಿಟ್ ಕಾರ್ಡು ಕಳೆದೋಗಿರುತ್ತೆ, ಅದನ್ನು ಹೇಗೆ ಬ್ಲಾಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ನೋಡಿ, ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು SBI ಕಾರ್ಡ್ ಅಂತ ಟೈಪ್ ಮಾಡ್ಕೋಬೇಕು. ನೋಡಿ, ಕ್ರೆಡಿಟ್ ಕಾರ್ಡ್ ಅಂತ ಟೈಪ್ ಮಾಡ್ಕೋಬೇಕು. ಈಗ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಥರ ಬರುತ್ತೆ ನೋಡಿ. ಈ ಥರ ಬಂದಾದಮೇಲೆ ನಿಮ್ಮದು ಕ್ರೆಡಿಟ್ ಕಾರ್ಡ್ದು ನಂಬರ್ ಇರುತ್ತೆ ಅಲ್ವಾ, ಆ ನಂಬರ್ನ ಕೊಡಬೇಕು. ನಂಬರ್ ಕೊಟ್ಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಇದೆ ಅಲ್ವಾ, ಇಲ್ಲಿ ಕನ್ಫರ್ಮ್ ಮೇಲೆ ಒತ್ತಬೇಕು ನೋಡಿ. ಕನ್ಫರ್ಮ್ ಎಲ್ಲ ಒತ್ತಿದಾದ್ಮೇಲೆ ಇಲ್ಲಿ ಅಗ್ರಿ ಅಂತ ಬರುತ್ತೆ ಅಲ್ವಾ, ಅಗ್ರಿ ಮೇಲೆ ಒತ್ತಬೇಕು. ಅಗ್ರಿ ಮೇಲೆ ಒತ್ತಾದ್ಮೇಲೆ ಓಕೆ ಅಂತ ಒತ್ತಬೇಕು ನೋಡಿ. ಇದು ಆದಮೇಲೆ ಇದು ಪೂರ್ತಿ ಕಾರ್ಡ್ನ ಡೀಟೇಲ್ಸ್ ನೋಡಿ. ಇದಿಷ್ಟು ಕಾರ್ಡ್ ಡೀಟೇಲ್ಸ್ ಆದಮೇಲೆ ಇಲ್ಲಿ ಸರ್ವಿಸ್ ಅಂತ ಇದೆ ಅಲ್ವಾ, ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಲಾಕ್ ಕಾರ್ಡ್ ಅಂತ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೀಸನ್ ಕೇಳ್ತಾರೆ, ಯಾಕೆ ನೀವು ಕಾರ್ಡ್ನ ಬ್ಲಾಕ್ ಮಾಡ್ಕೋಬೇಕು ಅನ್ನೋದನ್ನು ರೀಸನ್ ಕೇಳ್ತಾರೆ. ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ರೀಸನ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಒತ್ಕೋಬೇಕು ನೋಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸರ್ವಿಸ್ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಕಾಲ್ ಬಂದಾದ ತಕ್ಷಣ ನಿಮ್ಮದು ಕಾರ್ಡ್ ಬ್ಲಾಕ್ ಆಗುತ್ತೆ ನೋಡಿ. ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನಾದರೂ ನಮ್ಮ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.